ಪರಮಾತ್ಮನ ನಾವು ಕರ್ಮ ಮಾಡಿದ್ದು ನಾವೇ, ಹೇಳ್ತಿರೋದು ನಾವೇ. ಯಾವ ಜನ್ಮದಲ್ಲಂತ ಯಾವ ಪಾಪದ ಕರ್ಮ ಮಾಡಿದ್ನೋ ಇವತ್ತು ನಾನು ಅನುಭವ ಮಾಡ್ತಾ ಇದ್ದೀನಿ ಅಂತ ನಾವು ಹೇಳ್ತಿದ್ದೀವಿ ಅಂದ್ಮೇಲೆ ನಮ್ಮ ಕರ್ಮಕ್ಕೆ ನಾವೇ ಜವಾಬ್ದಾರರು. ನಮ್ಮ ಕರ್ಮಕ್ಕೆ ಪರಮಾತ್ಮ ಜವಾಬ್ದಾರ ಅಲ್ಲ. ಹಾಗಿದ್ರೆ ಪರಮಾತ್ಮ ಏನು ಎರಡನೇ ಅದ್ಭುತ ಶಕ್ತಿಯಾಗಿ ಬುದ್ಧಿ ಶಕ್ತಿಯನ್ನ ಕೊಟ್ಟಿದ್ದಾರೆ. ಆ ಬುದ್ಧಿ ಶಕ್ತಿ ಹೇಗೆ ಕಾರ್ಯವನ್ನ ಮಾಡುತ್ತದೆ? ಬುದ್ಧಿ ಅಂದ್ರೆ ಏನು ಅಂದ್ರೆ, ಬುದ್ಧಿ ಅಂದ್ರೆ ಅಂತರ್ಚಕ್ಷು, ಒಳಗಿನ ಕಣ್ಣು. ನಿಮ್ಮೆಲ್ರಿಗೂ ಎಷ್ಟು ಕಣ್ಣಿದೆ? ಎಲ್ರಿಗೂ ಎರಡು ಕಣ್ಣಿದೆ. ಎಲ್ರು ಏನ್ ಮಾಡ್ತಾ ಇದ್ದೀರಿ? ಎರಡು ಕಣ್ಣಿನ ಮೂಲಕ ನೋಡ್ತಾ ಇದ್ದೀರಿ. ಎಲ್ರಿಗೂ ಎರಡೇ ಕಣ್ಣಿದೇನೋ ಅಥವಾ ಇನ್ನೂ ಒಂದು ಕಣ್ಣಿದೇನೋ ಅಂತ ಈಗ ನಮ್ಮನ್ನ ನಾವು ಚೆಕ್ ಮಾಡ್ಕೊಳ್ಳೋಣ. ನೀವೆಲ್ರು ಇಲ್ಲೇ ಕೂತಿದ್ದೀರಾ. ಈಗ ಒಂದು ಸೆಕೆಂಡ್ ಅಲ್ಲಿ ನೀವೆಲ್ರು ನಿಮ್ ಮನೆಗೆ ಹೋಗಿ, ನಿಮ್ ಮನೆ ಒಳಗಡೆ ಹಾಲ್ ಒಳಗಡೆ ಹೋಗಿ, ಅಲ್ಲಿರೋ ಸೋಫಾದ ಮೇಲೋ ಚೇರ್ ಮೇಲೋ ಕೂತ್ಕೊಳ್ಳಿ. ನಂತರ ಪುನಃ ಮನೆ ಒಳಗಿರೋ ಅಡಿಗೆ ಮನೆ ಒಳಗಡೆ ಹೋಗಿ, ಅಲ್ಲಿ ಎಲ್ಲಿ ನೀರ್ ಬರ್ತದೋ ಒಂದ್ ಗ್ಲಾಸ್ ತಗೊಳ್ಳಿ, ನೀರ್ ತಗೊಳ್ಳಿ, ನೀರ್ ಕುಡೀರಿ, ವಾಪಸ್ ಮತ್ತೆ ಇಲ್ಲಿ ಬಂದು ಕೂತ್ಕೊಳ್ಳಿ. ಯಾರ್ಯಾರು ಹೋಗಿದ್ರಿ? ಯಾರ್ಯಾರು ಹೋಗಿರ್ಲಿ? ಯಾರ್ಯಾರು ಹೋಗಿದ್ರಿ? ಯಾರ್ಯಾರು ಹೋಗಿರ್ಲಿ? ಮನೆಗೆ ಹೋಗಿ ಯಾರ್ಯಾರು ನೀರ್ ಕುಡಿದ್ ಬಂದ್ರಿ? ಹೋಗಿದ್ರು ಹೋಗಿರ್ಲಿಲ್ಲ? ಶರೀರ ಇಲ್ಲೇ ಕುತ್ಕೊಂಡಿದೆ, ಕಣ್ಣು ಇಲ್ಲೇ ನೋಡ್ತಾ ಇದೆ. ಆದ್ರೆ ನಿಮ್ ಮನೆ ನಿಮಗೆ ಕಾಣಿಸ್ತೋ? ಇದು ಕಾಣಿಸ್ತು ತಾನೆ? ಯಾವ್ದು ಕಾಣಿಸ್ತು? ಒಳಗಿನ ಕಣ್ಣು, ಮನಸ್ಸಿನ ಕಣ್ಣು, ಬುದ್ಧಿಯ ಕಣ್ಣಿಗೆ ಇಲ್ಲಿ ಕುತ್ಕೊಂಡಿದ್ರು ಏನ್ ಕಾಣಿಸ್ತು? ನಿಮ್ ಮನೆ ಕಾಣಿಸ್ತು. ನಿಮ್ ಮನೇಲಿ ಅಡಿಗೆ ಮನೆ ಎಲ್ಲಿದೆ ಅಂತ ಕಾಣಿಸ್ತು. ನಿಮ್ ಮನೇಲಿ ಅಡಿಗೆ ಮನೆಯಲ್ಲಿ ಎಲ್ಲಿ ನೀರು ಸಿಗ್ತದೆ, ಎಲ್ಲಿ ನೀರಿದೆ ಅಂತ ಕಾಣಿಸ್ತು. ಗ್ಲಾಸ್ ಎಲ್ಲಿದೆ ಅಂತ ಕಾಣಿಸ್ತು. ಎಲ್ಲಿ ನೀರು ತಗೊಳ್ಬೇಕು ಅನ್ನೋದು ಕಾಣಿಸ್ತು. ನೀವು ನೀರು ಕುಡಿದು ಏನ್ ಮಾಡಿದ್ರಿ? ವಾಪಸ್ ಬಂದ್ರಿ ಅಂದ್ಮೇಲೆ ಶರೀರ ಇಲ್ಲಿದ್ರು, ಈ ಕಣ್ಣಿನಿಂದ ಇಲ್ಲಿ ನೋಡ್ತಾ ಇದ್ರು, ಒಳಗಡೆ ಕಣ್ಣು ಎಲ್ಲಿಗೆ ಹೋಗಿ ಬಂತು? ಮನೆಗೆ ಹೋಗಿ ಬಂತು. ಅಂದ್ರೆ ಆ ಒಳಗಿನ ಕಣ್ಣು ಅಂತರ್ಚಕ್ಷು, ಅದಕ್ಕೆ ಬುದ್ಧಿಯ ನೇತ್ರ ಅಂತ ಕರೀತೀವಿ.